ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಇಲ್ಲಿ ಇವತ್ತು ಬೆಂಗಳೂರಿನ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ರಾಮೇಶ್ವರಂ ಕೆಫೆಲಿ ಒಂದು ಬ್ಲಾಸ್ಟ್ ಆಗಿದೆ. ಮೊದಲನೇದಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಏನು ಸಿಲಿಂಡರ್ ಬ್ಲಾಸ್ಟ್ ಆಗಿರಬೇಕು, ಅದರಿಂದ ಏನು ಕಾಮನ್ ಇದು ಅಂತ. ಆದರೆ ಇಲ್ಲಿ ವಿಷಯನೇ ಬೇರೆ ಇದೆ. ಅಲ್ಲಿ ಯಾರೊಬ್ಬ ವ್ಯಕ್ತಿ ಬರ್ತಾನೆ ತಿಂಡಿ ತಿನ್ನೋ ರೀತಿ, ಸುಮ್ಮನೆ ಬಂದ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಹೋಗ್ತಾನೆ. ಅವನು ಇಟ್ಟಿದ ಬ್ಯಾಗಿಂದನೇ ಒಂದು ಬ್ಲಾಸ್ಟ್ ಆಗಿದೆ ಅಂತಲೂ ಕೂಡ ತನಿಖಾ ವರದಿ ಹೇಳಿದೆ. ಮತ್ತು ಇಲ್ಲಿ ನಿಮಗೂ ಕೂಡ ಅನ್ನಿಸ್ತಾ ಇರುತ್ತೆ ಏನಾದರೂ ಉಗ್ರ ದಾಳಿನ ಅಥವಾ ಏನಿದು ಬ್ಲಾಸ್ಟ್ ಅಂತ. ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಥರದ ಮಾಹಿತಿ ಇಲ್ಲ. ಪೊಲೀಸರು ತನಿಖೆ ಮಾಡಬೇಕು, ಆಮೇಲೆ ನಮಗೆ ಇಲ್ಲಿ ಆನ್ಸರ್ ಸಿಗೋದು. ಇದ್ರ ಬಗ್ಗೆ ರಾಮೇಶ್ವರ ಕೆಫೆ MD ಏನು ಹೇಳಿದ್ದಾರೆ ಅಂದರೆ, ಈ ರೀತಿ ಬ್ಯಾಗ್ ತಂದಿಟ್ಟಿದ್ದು ಇದೇನು ಮೊದಲೇ ಬಾರಿ ಏನಲ್ಲ, ಇದಕ್ಕಿಂತ ಮುಂಚೆ 2 ಸಲ ತಂದಿಟ್ಟಿದ್ರು. ಅದ್ರ ಬಗ್ಗೆ ನಾವು ಅಷ್ಟೊಂದೇನು ತಲೆ ಕೆಡಿಸ್ಕೊಂಡಿಲ್ಲ. ಮೊದಲು ಒಂದು ಬ್ಯಾಗಲ್ಲಿ ಏನಿತ್ತು ಅಂದರೆ ಒಂದು ಮಡಿಕೆ ಕುಡಿಕೆ ಆ ರೀತಿ ಇತ್ತು, ಯಾರೋ ಒಬ್ಬರು ಬಿಸ್ನೆಸ್ ಆಗದೆ ಇರೋರು ಮಾಡಿರ್ಬೋದು ಅಂತ ಇದ್ವಿ. ಮತ್ತು ಇನ್ನೊಂದು ಬ್ಯಾಗ್ನ ನಾವು ಪೊಲೀಸ್ನ ಕರೆಸಿದ್ವಿ. ಅವ್ರು ಪೊಲೀಸರು ಜನ ಇಲ್ಲದೇ ಇರೋ ಜಾಗಕ್ಕೆ ತೊಗೊಂಡೋದ್ರು ಬ್ಯಾಗ್ನ. ಅದ್ರ ಬಗ್ಗೆ ನಾವೇನು ಕೂಡ ಕೇಳೋಕ್ಕೆ ಹೋಗಲಿಲ್ಲ, ಹಾಗೆ ಸುಮ್ಮನಾದ್ವಿ ಅಂತ ಅಂದರು. ಈ ಒಂದು ಬ್ಲಾಸ್ಟ್ ಬಗ್ಗೆ ನಮಗೆ ಯಾವುದೇ ಥರದ ಐಡಿಯಾ ಇಲ್ಲ ಅಂತಲೂ ಕೂಡ ಹೇಳಿದರೆ. ಮತ್ತು ಇದೇನಿದು ಬಾಂಬ್ ಬ್ಲಾಸ್ಟಾ ಅಥವಾ ಏನಿದು, ಏನಕ್ಕೆ ಮಾಡಿದ್ರು, ಇದೆಲ್ಲ ಕೂಡ ತನಿಖೆ ಆಗಬೇಕಾಗತ್ತೆ. ಅದಾದಮೇಲೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.